ಹಲೋ ಸ್ಟೂಡೆಂಟ್ಸ್, ಭಾಳ ದಿವಸಗಳ ನಂತರ ಇವತ್ತು ವಿಡಿಯೋ ಲೆಕ್ಚರ್ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತು ನಾವು ಮಾರ್ಕೆಟಿಂಗ್ ರಿಸರ್ಚ್ ನಮ್ಮ ಲಾಸ್ಟ್ ಯೂನಿಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗಾಗಲೇ ಕೊರೋನಾ ವೈರಸ್ ಕಾರಣದಿಂದಾಗಿ ರಜಾ ಕೊಡೋ ಟೈಮಲ್ಲಿ ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ವಿ. ನಿಮ್ಮೆಲ್ಲರಿಗೂ ಆ್ಯಕ್ಟಿವಿಟಿ ಕೂಡ ಹಂಚಲಾಗಿತ್ತು. ಅದೇ ರೀತಿ ಟೀಮ್ ಮಾಡಿ ನೀವು ಆ್ಯಕ್ಟಿವಿಟಿ ಕೂಡ ಸ್ಟಾರ್ಟ್ ಮಾಡಿದ್ರಿ. ಆದರೆ ಕಾರಣಾಂತರಗಳಿಂದ ರಜಾ ಘೋಷಣೆ ಮಾಡಿದ್ರಿಂದ ನಮ್ಮ ಆ್ಯಕ್ಟಿವಿಟಿನ ನಾವು ವರ್ಲ್ಡ್ ಕನ್ಸ್ಯೂಮರ್ ಡೇ ಏನು ಈವೆಂಟ್ ಮ್ಯಾನೇಜ್ಮೆಂಟ್ ಮುಖಾಂತರ ಮಾಡಬೇಕಂತಿದ್ವಿ ಅದನ್ನು ನಾವು ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಆ ಟಾಪಿಕ್ನ ಇನ್ನೊಂದು ದಿವಸ ನಾವು ಡಿಸ್ಕಸ್ ಮಾಡ್ತೀನಿ. ಇವತ್ತು ನಾವು ಮುಖ್ಯವಾದ ಟಾಪಿಕ್ ಮಾರ್ಕೆಟಿಂಗ್ ರಿಸರ್ಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮಾರ್ಕೆಟಿಂಗ್ ಅಂದರೆ ಏನು ಅಂತ ನಿಮಗೆ ಈಗಾಗಲೇ ತಿಳಿದಿದೆ. ಮಾರ್ಕೆಟಿಂಗ್ ಈಸ್ ಮೀಟಿಂಗ್ ದ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ದ ಕಸ್ಟಮರ್ ಪ್ರಾಫಿಟಬಲಿ. ಗ್ರಾಹಕರ ಅವಶ್ಯಕತೆ ಮತ್ತು ಬಯಕೆಯನ್ನು ಲಾಭದಾಯಕವಾಗಿ ಪೂರೈಕೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಮಾರಾಟ ಪ್ರಕ್ರಿಯೆ ಅಂತ ಹೇಳ್ತೀವಿ. ಇಲ್ಲಿ ನಾವು ಮಾರಾಟ ಪ್ರಕ್ರಿಯೆ ಸಂಶೋಧನೆ ಮಾರ್ಕೆಟಿಂಗ್ ರಿಸರ್ಚ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ರಿಸರ್ಚ್ ಅಂದರೆ ಸಂಶೋಧನೆ ಅಂತ ಹೇಳ್ತೀವಿ. ಅಂದರೆ ಒಂದು ಶಿಸ್ತುಬದ್ಧವಾಗಿ ಯಾವುದೇ ವಿಷಯದ ಬಗ್ಗೆ ಹೊಸದಾಗಿ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಹೊಸದಾಗಿ ಆ ವಿಷಯದ ಬಗ್ಗೆ ಜ್ಞಾನ ಶಾಖೆಯನ್ನು ಉತ್ಪಾದನೆ ಮಾಡುವಂಥದ್ದು. ಇದನ್ನು ನಾವು ಸಂಶೋಧನೆ ಅಂತ ಹೇಳ್ತೀವಿ. ರಿಸರ್ಚ್, ಫೈಂಡಿಂಗ್ ಸಮಥಿಂಗ್ ನ್ಯೂ ಅಬೌಟ್ ದ ಎಕ್ಸಿಸ್ಟಿಂಗ್ ಥಿಂಗ್, ರಿಸರ್ಚ್. ಹಾಗಾದರೆ ಮಾರ್ಕೆಟಿಂಗಿಗೆ ರಿಸರ್ಚ್ ಯಾಕೆ ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈ ಯೂನಿಟಲ್ಲಿ ಮುಖ್ಯವಾಗಿ ನಾವು ಇಷ್ಟನ್ನು ತಿಳ್ಕೊಳ್ತೀವಿ. ಮೀನಿಂಗ್ ಆಫ್ ದ ಮಾರ್ಕೆಟಿಂಗ್ ರಿಸರ್ಚ್, ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್, ಡೆವಲಪಿಂಗ್ ರಿಸರ್ಚ್ ಪ್ಲ್ಯಾನ್, ಮಾರ್ಕೆಟಿಂಗ್ ರಿಸರ್ಚ್ ಇನ್ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. So let us start with the meaning of marketing research. Marketing research is a systematic collection, analysis and interpretation of data relating to various kinds of marketing management activities. ಮಾರಾಟ ಪ್ರಕ್ರಿಯೆ ಸಂಶೋಧನೆ ಅಂದರೆ ಮಾರಾಟಕ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ, ಮಾರಾಟ ಪ್ರಕ್ರಿಯೆಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಏನಿದೆ ಅದನ್ನು ಕಲೆಕ್ಟ್ ಮಾಡುವಂಥದ್ದು, ಅದನ್ನು ಅನಲೈಸ್ ಮಾಡುವಂಥದ್ದು, ಅಂದರೆ ವಿಶ್ಲೇಷಣೆ ಮಾಡುವಂಥದ್ದು, ಮತ್ತು ಆ ವಿಶ್ಲೇಷಣೆ ಮಾಡಿದ ಒಂದು ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ನಿರ್ಣಯಕ್ಕೆ ಬರುವಂಥದ್ದು. ಇದನ್ನು ನಾವು ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳ್ತೀವಿ. ನಿಮಗೆ ಈಗಾಗಲೇ ಗೊತ್ತಿದೆ, ಇನ್ ಮಾರ್ಕೆಟಿಂಗ್ ಕಸ್ಟಮರ್ ಇಸ್ ದ ಕಿಂಗ್. ಗ್ರಾಹಕನ ಅವಶ್ಯಕತೆಗಳಿಗೆ ಪೂರಕವಾಗಿ ನಾವು ವಸ್ತು ಅಥವಾ ಸೇವೆಯನ್ನು ಕೊಡಬೇಕಾಗ್ತದೆ. ಈಗಾಗಲೇ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸಲ್ಲಿ ನಾವು ಪ್ರಾಡಕ್ಟ್ ಕಾನ್ಸೆಪ್ಟ್ ಇರ್ಬೋದು, ಪ್ರೊಡಕ್ಷನ್ ಕಾನ್ಸೆಪ್ಟ್, ಪ್ರಾಡಕ್ಟ್ ಕಾನ್ಸೆಪ್ಟ್, ಸೆಲ್ಲಿಂಗ್ ಕಾನ್ಸೆಪ್ಟಿಂದ ನಾವು ವಿ ಆರ್ ಲಿವಿಂಗ್ ಇನ್ ದ ಎರಾ ಆಫ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್, ದಟ್ ಈಸ್ ಔಟ್ಸೈಡ್ ಇನ್ ಅಪ್ರೋಚ್. ನಾವೇನು ಮಾಡ್ತೀವಿ ಅದನ್ನು ಗ್ರಾಹಕನಿಗೆ ಕೊಡೋದಲ್ಲ, ಗ್ರಾಹಕನಿಗೆ ಏನು ಬೇಕು ಅದನ್ನು ಅರ್ಥಕೊಂಡು ನಾವು ಗ್ರಾಹಕನಿಗೆ ವಸ್ತುವನ್ನು ಪೂರೈಕೆ ಮಾಡಬೇಕಾಗ್ತದೆ. ಹಾಗಾಗಿ it is very important to understand what customer actually expects. ಗ್ರಾಹಕ ನಿರೀಕ್ಷೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಿಲ್ಲಿ ಬಹಳ ಮುಖ್ಯ ಆಗುತ್ತೆ.
ಕನ್ಸ್ಯೂಮರ್ ಮೈಂಡ್ ಇಸ್ ಅ ಬ್ಲ್ಯಾಕ್ ಬಾಕ್ಸ್ ಅಂತ ಹೇಳ್ತೀವಿ. ಅಂದರೆ ಗ್ರಾಹಕನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಭಾಳ ಕಷ್ಟ. ಸೊ ನಮ್ಮ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ, ಮಾರ್ಕೆಟಿಂಗ್ ಇಸ್ ಎ ಡೈನಾಮಿಕ್ ಸಬ್ಜೆಕ್ಟ್. ಗ್ರಾಹಕನ ಒಂದು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಇರ್ಬೋದು, ಅವನ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಅದು ಒಂದೇ ರೀತಿ ಇರಲ್ಲ. ಅದು ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. ಭಾಳಷ್ಟು ಫ್ಯಾಕ್ಟರ್ಸ್ಗಳು ಅದನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಆ ಗ್ರಾಹಕನ ಇನ್ಕಮ್ ಇರ್ಬೋದು, ಅವನ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಇರ್ಬೋದು, ಚೇಂಜಿಂಗ್ ಟ್ರೆಂಡ್ಸ್ ಇರ್ಬೋದು, ಚೇಂಜ್ ಇನ್ ಸ್ಟೈಲ್ಸ್ ಇರ್ಬೋದು, ಇವುಗಳೆಲ್ಲ ಮ್ಯಾಟ್ರ್ ಆಗುತ್ತೆ. ಗ್ರಾಹಕನ ಒಂದು ಮನಸ್ಥಿತಿ, ಇವೆಲ್ಲ ಅವನು ಕೊಳ್ಳುವಂಥ ವಸ್ತುಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಒಂದು ಕಂಪೆನಿ ಗ್ರಾಹಕನನ್ನು ಸಂತೃಪ್ತನಾಗಿರಿಸಬೇಕು ಅಂದರೆ ಅದು ನಿರಂತರವಾಗಿ ಗ್ರಾಹಕನ ಬಗ್ಗೆ, ಅವನ ಅವಶ್ಯಕತೆಗಳ ಬಗ್ಗೆ, ಅವನ ಬೇಡಿಕೆಯ ಬಗ್ಗೆ ನಿರಂತರವಾಗಿ ಸಂಶೋಧನೆ, ರಿಸರ್ಚ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಅರ್ಥ ತಿಳ್ಕೊಳ್ಳೋಣ ನಾವು. ಐಡೆಂಟಿಫೈಯಿಂಗ್ ಆ್ಯಂಡ್ ಸ್ಟಡಿಯಿಂಗ್ ದ ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ಮಾರ್ಕೆಟಿಂಗ್ ಪ್ರೋಸೆಸ್ ಆ್ಯಂಡ್ ಟು ಫೈಂಡ್ ಔಟ್ ಅಪ್ರೋಪ್ರಿಯೇಟ್ ಸೊಲ್ಯೂಷನ್ ಥ್ರೂ ರಿಸರ್ಚ್ ಸ್ಟಡೀಸ್ ಟು ಅಚೀವ್ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ಸ್. ಎಸ್, ವಿ ಆರ್ ಸೀಯಿಂಗ್, ಒಂದು ಕಾಲದಲ್ಲಿ ಟಿ ವಿ ಹೇಗಿತ್ತೋ ಅದೇ ರೀತಿಯಾದ ಟಿ ವಿಗಳು ಈಗಿಲ್ಲ. 10-20 ವರ್ಷಗಳಿದ್ದ ಹಿಂದೆ ಇದ್ದಂಥ ಲ್ಯಾಂಡ್ಲೈನ್ ಫೋನ್ಗಳು ಈಗಿಲ್ಲ. ಟ್ರಾನ್ಸ್ಪೋರ್ಟೇಷನ್ಸಲ್ಲಿ ಚೇಂಜಸ್ ಆಗಿದೆ. ಸೊ ಪ್ರತಿಯೊಂದು ಕ್ಷೇತ್ರದಲ್ಲೂ ಟೆಕ್ನಾಲಜಿ ಇರ್ಬೋದು, ಪ್ರಾಡಕ್ಟಲ್ಲಿರ್ಬೋದು, ಪ್ರಾಡಕ್ಟ್ನ ಸ್ಟೈಲಲ್ಲಿರ್ಬೋದು, ಡಿಸೈನಲ್ಲಿರ್ಬೋದು, there has been lot of difference. ಸೊ ಇದೆಲ್ಲ ಸಾಧ್ಯವಾಗಿದ್ದು ಮಾರ್ಕೆಟಿಂಗ್ ರಿಸರ್ಚಿಂದ. ಒಂದು ಕಾಲದಲ್ಲಿ ಲ್ಯಾಂಡ್ಲೈನ್ ಫೋನ್ ಇತ್ತು. ಲ್ಯಾಂಡ್ಲೈನ್ ಫೋನಿಂದ ಮೊಬೈಲ್ ಫೋನಿಗೆ ಬಂದ್ವಿ. ಆ ಮೊಬೈಲ್ ಫೋನ್ ಬರೀ ಕಾಲ್ಗೆ ಮತ್ತು ಮೆಸೇಜ್ ಮಾಡಲಿಕ್ಕೆ ಮಾತ್ರ ಉಪಯೋಗ ಮಾಡ್ತಿದ್ವಿ. ನೆಕ್ಸ್ಟು ಕ್ಯಾಮ್ರಾ ಉಪಯೋಗಕ್ಕೆ ನಾವು ಮೊಬೈಲ್ನ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊಬೈಲ್ ಅನ್ನುವಂಥದ್ದು ಒಂದು ಎಂಟರ್ಟೈನ್ಮೆಂಟ್ ಸಾಧನವಾಗಿ ಚೇಂಜ್ ಆಯಿತು. ಅದರಲ್ಲಿ ಹಾಡು ಕೇಳುವಂಥದ್ದು ನಾವು. ಈಗ ಎಲ್ಲ ಮೊಬೈಲ್ಗಳು ಸ್ಮಾರ್ಟ್ಫೋನ್ ಆಗಿದೆ. ಮೊದಲು ಒಂದು ಸಿಮ್ ಕಾರ್ಡ್ ಇತ್ತು, ಈಗ 2 ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಮೊಬೈಲಲ್ಲಿ ನಾವು ಇಂಟರ್ನೆಟ್ ಬಳಸ್ಕೊಂಡು ನಾವು ಮನೋರಂಜನಾ ಸಾಧನವನ್ನಾಗಿ ಅದನ್ನು ಬಳಸ್ಬೋದು. ವ್ಯಾಪಾರ ವ್ಯವಹಾರಗಳಿಗೆ ಪೇಮೆಂಟ್ ಮಾಡಲಿಕ್ಕೆ ನಾವು ಬಳಸ್ಬೋದು. ಯಾವುದೇ ವಸ್ತುವನ್ನು ಕೊಳ್ಳಿಕ್ಕೆ ಇಂಟರ್ನೆಟ್ ಮುಖಾಂತರ ನಾವು ಕೊಳ್ಳಿಕ್ಕೆ ಮೊಬೈಲ್ನ ಬಳಸ್ಬೋದು. ಹಾಗಾಗಿ ಮೊಬೈಲ್ ಅನ್ನುವಂಥದ್ದು ಹಿಂದೆ ಹೇಗಿತ್ತೋ ಹಾಗೆ ಈಗಿಲ್ಲ. ಪ್ರಾಡಕ್ಟ್ ಇಸ್ ಸೇಮ್, ಅದರ ಬೇಸಿಕ್ ಯುಟಿಲಿಟಿ ಸೇಮ್ ಇದೆ. ಅದು ಮಾತಾಡಲಿಕ್ಕೆ ಮತ್ತು ಸಂದೇಶ ಕಳಿಸ್ಲಿಕ್ಕೆ ಅದು ಯೂಸ್ ಆಗುತ್ತೆ. ಬಟ್ ಅದ್ರ ಜೊತೆ ಬಹಳಷ್ಟು ರೀತಿಯಾದ ಬೇರೆ ಬೇರೆ ಅದರದ್ದು ಯುಟಿಲಿಟಿಗಳು ಆ್ಯಡ್ ಆಗ್ತಾ ಹೋಗಿದೆ. ಸೊ ಇದೆಲ್ಲ ಕಾರಣ, ಇಷ್ಟೆಲ್ಲ ಬದಲಾವಣೆಗೆ ಕಾರಣ ಆಗಿದ್ದು ಮಾರ್ಕೆಟಿಂಗ್ ರಿಸರ್ಚ್. ಸೊ ಕಂಪೆನಿ ತನ್ನ ಒಂದು ಮಾರ್ಕೆಟ್ ಶೇರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಥವಾ ಕಾಂಪಿಟೀಷನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಮಾರ್ಕೆಟಿಂಗ್ ರಿಸರ್ಚ್ ಮಾಡಲೇಬೇಕು. ಯಾವ ಕಂಪೆನಿ ಮಾರ್ಕೆಟಿಂಗ್ ರಿಸರ್ಚ್ ಮಾಡಲ್ಲ, ಕಸ್ಟಮರ್ನ ಅರ್ಥ ಮಾಡ್ಕೊಳ್ಳಲ್ಲ, ಅವನ ನೀಡ್ಸ್ನ ಐಡೆಂಟಿಫೈ ಮಾಡಲ್ಲ, ಅಂಥ ಕಂಪೆನಿಗಳು ಬಹಳಷ್ಟು ಹಿಂದೆ ಉಳಿತದೆ. ದೇ ವಿಲ್ ನಾಟ್ ಗೋ ಅಲಾಂಗ್ ವಿತ್ ದ ಕಾಂಪಿಟೀಷನ್. So next we will go for certain definition of the marketing research. ಸೊ ಮಾರ್ಕೆಟಿಂಗ್ ರಿಸರ್ಚ್ ಡೆಫಿನೇಷನ್ ಈಗಾಗಲೇ ನಾವು ಏನು ಅರ್ಥ ಹೇಳಿದ್ದೀನಿ, ನಾನು ಮೀನಿಂಗ್ ಹೇಳಿದ್ದೀನಿ, ಅದರ ಬೇಸಿಸ್, ಈ ಡೆಫಿನೇಷನ್ ಬೇಸಿಸ್ ಮೇಲೆ ಆ ಮೀನಿಂಗ್ ಹೇಳಿರ್ತೀನಿ ನಾನು. ಸೊ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಪ್ರಕಾರ ಮಾರ್ಕೆಟಿಂಗ್ ರಿಸರ್ಚ್ ಇಸ್ ಎ ಸಿಸ್ಟಮ್ಯಾಟಿಕ್ ಗ್ಯಾದರಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಅನಾಲಿಸಿಸ್ ಆಫ್ ಡೇಟಾ
ಅಬೌಟ್ ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ದ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಹಾಗಾಗಿ ನಾನು ಆಗಲೇ ಹೇಳಿದೆ ನಿಮಗೆ, ಮಾರ್ಕೆಟಿಂಗ್ ರಿಸರ್ಚ್ ಅಂದರೆ ಒಂದು ಪ್ರಾಡಕ್ಟಿಗೆ ಸಂಬಂಧಪಟ್ಟ ಹಾಗಿರುವಂಥ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಆ ಪ್ರಾಬ್ಲಮ್ಸಿಗೆ ಸಂಬಂಧಪಟ್ಟ ಹಾಗೆ ಡೇಟಾನ ಕಲೆಕ್ಟ್ ಮಾಡಿ, ಬರೀ ಕಲೆಕ್ಟ್ ಮಾಡುವಂಥದ್ದಲ್ಲ, ಕಲೆಕ್ಟ್ ಮಾಡಿರೋವಂಥದ್ದನ್ನ ಅನಲೈಸ್ ಮಾಡಿ ಅದರ ಬಗ್ಗೆ ಇಂಟರ್ಪ್ರಿಟ್ ಮಾಡಿ ಕಸ್ಟಮರ್ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಒಂದು ಪ್ರೋಸೆಸ್ಗೆ ನಾವು ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳ್ಬೋದು. ಮಾರ್ಕೆಟಿಂಗ್ ರಿಸರ್ಚ್ಗೆ ತನ್ನದೇ ಆದ ಉದ್ದೇಶಗಳಿದೆ. ಆ ಉದ್ದೇಶಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಐಡೆಂಟಿಫೈ ಕನ್ಸ್ಯೂಮರ್ ರೆಸ್ಪಾನ್ಸ್. ಫಸ್ಟ್ ಒನ್ ಈಸ್ ಐಡೆಂಟಿಫೈಂಗ್ ದ ಕನ್ಸ್ಯೂಮರ್ ರೆಸ್ಪಾನ್ಸ್. ಗ್ರಾಹಕನ ಪ್ರತಿಕ್ರಿಯೆ ಅಥವಾ ಪ್ರಕ್ರಿಯೆಯನ್ನು ಗುರುತಿಸುವಂಥದ್ದು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಮಾರ್ಕೆಟಿಗೆ ಬಂದಂಥ ಎಲ್ಲ ಪ್ರಾಡಕ್ಟ್ಗಳು ಸಕ್ಸಸ್ಫುಲ್ ಆಗಲ್ಲ. ಕೆಲವು ಪ್ರಾಡಕ್ಟ್ಗಳು ಮಾತ್ರ ಸಕ್ಸಸ್ಫುಲ್ ಆಗುತ್ತೆ. ಸೊ ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟಿಗೆ ಬಿಟ್ಟಾಗ ಕಂಪೆನಿ ಅದಕ್ಕೆ ಗ್ರಾಹಕನ ಪ್ರತಿಕ್ರಿಯೆ ಹೇಗಿದೆ, ಗ್ರಾಹಕ ಅದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತೆ. ಇದು ಮಾರ್ಕೆಟಿಂಗ್ ರಿಸರ್ಚ್ನ ಒಂದು ಬಹಳ ಮುಖ್ಯವಾದ ಭಾಗ. ಇದು ಯಾವುದೇ ಒಂದು ಫೀಲ್ಡ್, ಪ್ರಾಡಕ್ಟ್ ಇರ್ಬೋದು, ಸರ್ವಿಸ್ ಇರ್ಬೋದು, ಯಾವುದೇ ಒಂದು ಫಿಲಮ್ ರಿಲೀಸ್ ಆದಾಗ ಆ ಫಿಲಮ್ ಹಿಟ್ ಆಗುತ್ತಾ ಅಥವಾ ಫೇಲ್ಯೂರ್ ಆಗುತ್ತಾ ಅನ್ನೋದ್ರ ಬಗ್ಗೆ ಆ ಡೈರೆಕ್ಟರ್, ಪ್ರೊಡ್ಯೂಸರ್ ಅಥವಾ ಹೀರೋ ಹೀರೋಯಿನ್ಸ್ ಏನು ಟೀಮ್ ಇದೆ, ದೇ ಆರ್ ವೆರಿ ಮಚ್ ಕ್ಯೂರಿಯಾಸಿಟಿ ಇರುತ್ತೆ ಅವರಲ್ಲಿ. ನೀವು ನೋಡ್ಬೋದು, ಫಸ್ಟ್ ಡೇ ಫಿಲಮ್ ರಿಲೀಸ್ ಆದಾಗ ಪ್ರತಿಯೊಬ್ಬರು ಆ ಎಷ್ಟು ಜನ ಬಂದರು, ಅಲ್ಲಿ ಎಷ್ಟು ಟಿಕೆಟ್ ಸೇಲ್ ಆಯಿತು, ಅದ್ರ ಮೇಲೆ ರಿವ್ಯೂ ಅಂತ ತಗೊಳ್ತಾರೆ, ಫಿಲಮ್ ರಿವ್ಯೂ. ಸೊ ಪೇಪರ್ಗಳು ಬರೀತಾರೆ, ಜನಗಳು ಬರೀತಾರೆ, ಬ್ಲಾಗಲ್ಲಿ ಬರೀತಾರೆ, ಈ ಫಿಲಮ್ 5ಕ್ಕೆ ಎಷ್ಟು ರೇಟಿಂಗು, 4ಕ್ಕೆ ಎಷ್ಟು, 10ಕ್ಕೆ ಎಷ್ಟು ರೇಟಿಂಗ್, ಈ ರೀತಿ. ಅದೇ ರೀತಿ ಯಾವುದೇ ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದಾಗ ಅದನ್ನು ಒಂದೇ ಸಲ ಎಲ್ಲ ಕಡೆ ರಿಲೀಸ್ ಮಾಡಲ್ಲ. ದೇ ವುಡ್ ಡೂ ಸಮಥಿಂಗ್ ಕಾಲ್ಡ್ ಆ್ಯಸ್ ಪೈಲಟ್ ಸ್ಟಡಿ. ಒಂದು ರೀಜನಲ್ಲಿ ಆ ಪ್ರಾಡಕ್ಟ್ನ ಲಾಂಚ್ ಮಾಡೋದು, ಅದಕ್ಕೆ ಗ್ರಾಹಕನ ಪ್ರತಿಕ್ರಿಯೆ ಹೇಗಿದೆ, ಆ ಪ್ರಾಡಕ್ಟ್ ಹೇಗೆ ಸೇಲ್ ಆಗ್ತಾ ಇದೆಯಾ, ಸೇಲ್ ಆದಮೇಲೆ ಏನಾದ್ರು ಅದ್ರ ಬಗ್ಗೆ ಕಂಪ್ಲೇಂಟ್ ಬರ್ತಾ ಇದೆಯಾ, ಅಥವಾ ಫೀಡ್ಬ್ಯಾಕ್ ಹೇಗಿದೆ, ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಪ್ರಾಡಕ್ಟಲ್ಲಿ ಟೆಕ್ನಿಕಲಿ, ಈ ಥರದ್ದು ನಾವು ರಿಸರ್ಚ್ ಮಾಡೋದು ಮಾರ್ಕೆಟಿಂಗ್ ಕಸ್ಟಮರ್ಸ್ ರೆಸ್ಪಾನ್ಸ್. ಅಸರ್ಟೈನ್ ಕನ್ಸ್ಯೂಮರ್ ನೀಡ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ಗ್ರಾಹಕನ ಒಂದು ನಿರೀಕ್ಷೆ ಮತ್ತು ಅವನ ಅವಶ್ಯಕತೆಗಳೇನಿದೆ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು ಬಹಳ ಮುಖ್ಯ. ಮಾರ್ಕೆಟಿಂಗ್ ರಿಸರ್ಚ್ನಲ್ಲಿ ಗ್ರಾಹಕನ ಅವಶ್ಯಕತೆಗಳನ್ನ ಅರಿತುಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನಿಮಗೆ ಈಗಾಗಲೇ ಬಹಳ ಸಲ ನಾನು ರತನ್ ಟಾಟಾ ಅವ್ರದ್ದು ಒಂದು ಸ್ಟೋರಿ ಹೇಳ್ತಾ ಇರ್ತೀನಿ. ಒಂದು ಸಲ ರತನ್ ಟಾಟಾ ಅವರು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸಿಗ್ನಲಲ್ಲಿ ಕಾರ್ ನಿಲ್ತದೆ, ಜೋರಾಗಿ ಮಳೆ ಬರ್ತಾ ಇರ್ತದೆ. ಪಕ್ಕದಲ್ಲಿ ಒಂದು 2 ವೀಲರಲ್ಲಿ ಗಂಡ, ಹೆಂಡತಿ, ಮಗು ಆ ಮಳೆಯಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಸೊ ರತನ್ ಟಾಟಾ ಅವ್ರಿಗೊಂದು ಐಡಿಯಾ ಫ್ಲ್ಯಾಶ್ ಆಗುತ್ತೆ. ಈ ಬೈಕಲ್ಲಿ ಇವರು ಎಷ್ಟು ರಿಸ್ಕ್ ತಗೊಂಡು ಈ ಫ್ಯಾಮಿಲಿ ಹೋಗ್ತಾ ಇದೆ, ಇದೇ ಬೈಕ್ನ ಬೆಲೆಗೆ ನಾನು ಯಾಕೆ ಒಂದು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂದಾಗ ಹುಟ್ಕೊಂಡಂಥ ಒಂದು ಪ್ರಾಡಕ್ಟು ಟಾಟಾ ನ್ಯಾನೋ. ಸೊ ಇದು ಗ್ರಾಹಕರ ಅವಶ್ಯಕತೆಗಳನ್ನ ತಿಳ್ಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ, ಅಂದರೆ ಬರೀ ಪ್ರಾಡಕ್ಟ್ ಚೆನ್ನಾಗಿದ್ರೆ ಸಾಕು, ಪ್ರಾಡಕ್ಟ್ ಕಾಸ್ಟ್ ಕೂಡ ಅವರು ಗಮನದಲ್ಲಿಟ್ಕೊಂಡು ಅದನ್ನು ಮಾಡಿದರು. ಸೊ ದಟ್ ಈಸ್ ಒನ್ ಥಿಂಗ್. ನೋ ಕನ್ಸ್ಯೂಮರ್ ಇನ್ಫಾರ್ಮೇಷನ್, ಇದು ಬಹಳ ಮುಖ್ಯ. ಇವತ್ತಿನ ದಿನಗಳಲ್ಲಿ ನಾವು ಡೇಟಾ ಅನಾಲಿಟಿಕ್ಸ್ ಅಂತೀವಿ. ಸೊ ಎಲ್ಲವೂ ಡೇಟಾ ಮೇಲೆ ನಿಂತಿದೆ. ನೀವು ಯಾವುದೇ ಎಕ್ಸಿಬಿಷನ್ಗೆ ಹೋಗಿ, ಯಾವುದೇ ಅಂಗಡಿಗೆ ಹೋಗಿ, ನಿಮ್ಮ ಹತ್ರ ಫಾರ್ಮ್ನ ಫಿಲ್ ಮಾಡ್ಕೊಳ್ತಾರೆ. ಲಕ್ಕಿ ಕೂಪನು, ಆ ಕೂಪನ್, ಇನ್ನೊಂದು ಫೋನ್ ಬರುತ್ತೆ, ನಿಮ್ಮ ಇನ್ಫಾರ್ಮೇಷನ್ ಕೇಳ್ತಾರೆ. ಸೊ ಕನ್ಸ್ಯೂಮರ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳುವಂಥದ್ದು, ಡೆಮೋಗ್ರಫಿಕ್ಸ್ ಆಗಿರ್ಬೋದು, ಕನ್ಸ್ಯೂಮರ್ ಏಜ್, ಕನ್ಸ್ಯೂಮರ್ ಜೆಂಡರ್, ಕನ್ಸ್ಯೂಮರ್ ಇನ್ಕಮ್, ಕನ್ಸ್ಯೂಮರ್ ಆಕ್ಯುಪೇಷನ್, ಇವೆಲ್ಲ ಮಾರ್ಕೆಟರ್ಸ್ಗೆ ಅನಲೈಸ್ ಮಾಡಲಿಕ್ಕೆ ಬಹಳ ಮುಖ್ಯ. ಯಾಕಂದರೆ ಮಾರ್ಕೆಟಿಂಗಲ್ಲಿ ಬಹಳ ಮುಖ್ಯವಾದಂಥದ್ದು ಸೆಗ್ಮೆಂಟೇಷನ್. ಇವತ್ತಿನ ಮಾರ್ಕೆಟ್ ಏನಿದೆ, ಇಟ್ ಈಸ್ ಸೆಗ್ಮೆಂಟೆಡ್. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸ್ಟ್ರಾಟಜಿ ಮಾಡಿಕೊಂಡು ಪ್ರಾಡಕ್ಟ್ನ ಕೊಡೋಕ್ಕಾಗಲ್ಲ. ಸೊ ಲೇಡೀಸ್ಗೊಂದು ರೀತಿಯ ಪ್ರಾಡಕ್ಟ್ಗಳು, ಜೆಂಟ್ಸ್ಗೊಂದು ರೀತಿಯ ಪ್ರಾಡಕ್ಟ್ಗಳು, ಟೀನೇಜರ್ಸ್ಗೊಂದು
ಒಂದು ರೀತಿಯ ಪ್ರಾಡಕ್ಟ್ಗಳು, ಓಲ್ಡ್ ಏಜರ್ಸ್ ಒಂದು ಪ್ರಾಡಕ್ಟ್, ಅಂದರೆ ಆಯಾ ಏಜಿಗೆ ತಕ್ಕ ಹಾಗೆ, ಆಯಾ ಜೆಂಡರ್ಗೆ ತಕ್ಕ ಹಾಗೆ, ಆಯಾ ಇನ್ಕಮ್ ಗ್ರೂಪಿಗೆ ತಕ್ಕ ಹಾಗೆ, ಅರ್ಬನ್ ಅಥವಾ ರೂರಲ್ ಮಾರ್ಕೆಟಿಗೆ ತಕ್ಕ ಹಾಗೆ ಪ್ರಾಡಕ್ಟ್ಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದರೆ ಪ್ರಾಡಕ್ಟ್ನ ರಿಕ್ವೈರ್ಮೆಂಟ್ಗಳು, ಪ್ರಾಡಕ್ಟ್ ಪ್ರೈಸ್ ಇರ್ಬೋದು, ಇವೆಲ್ಲ ಬದಲಾವಣೆ ಆಗ್ತವೆ, ಪ್ರಾಡಕ್ಟ್ ಡಿಸೈನಲ್ಲಿರ್ಬೋದು. ಓಕೆ, ಸೊ ಇಂಥ ಒಂದು ಉದ್ದೇಶಕ್ಕೆ ಮಾರ್ಕೆಟಿಂಗ್ ರಿಸರ್ಚ್ ಬೇಕಾಗುತ್ತೆ. ಕಸ್ಟಮರ್ದು ಇನ್ಫಾರ್ಮೇಷನ್ ತೊಗೊಳ್ಳುವಂಥದ್ದು, ಮಾರ್ಕೆಟ್ ಸೆಗ್ಮೆಂಟ್ ಮಾಡಲಿಕ್ಕೆ, ಪೊಸಿಷನಿಂಗ್ ಮಾಡಲಿಕ್ಕೆ, ಟಾರ್ಗೆಟ್ ಮಾಡಲಿಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ಚ್ ಫಾರ್ ನ್ಯೂ ಮಾರ್ಕೆಟಿಂಗ್ ಅಪಾರ್ಚುನಿಟೀಸ್. ಮಾರ್ಕೆಟಿಂಗ್ ರಿಸರ್ಚ್ ಮಾಡ್ತಾ ಏನಾಗುತ್ತೆ, ನಾವು ಹೊಸ ಹೊಸ ಅವಕಾಶಗಳನ್ನ ಹುಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಯು ಹ್ಯಾವ್ ಆಲ್ರೆಡಿ ಸ್ಟಡೀಡ್ ಸಡನ್ ಕಾನ್ಸೆಪ್ಟ್ ಪ್ರಾಡಕ್ಟ್ ಲೈಫ್ ಸೈಕಲ್. ಪ್ರಾಡಕ್ಟ್ ಲೈಫ್ ಸೈಕಲಲ್ಲಿ ಒಂದು ಸ್ಟೇಜ್ ಬರುತ್ತೆ, ಮೆಚುರಿಟಿ ಆ್ಯಂಡ್ ಸ್ಯಾಚುರೇಷನ್. ಒಂದು ಹಂತಕ್ಕೆ ಒಂದು ಪ್ರಾಡಕ್ಟು ಪೀಕಿಗೆ ಹೋಗುತ್ತೆ, ಅಂದರೆ ಅದರ ಮೇಲೆ ಇನ್ನು ಜಾಸ್ತಿ ಸೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಕಂಪೆನಿ ಪ್ರಾಡಕ್ಟ್ನ ಮೂಲೆಗುಂಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಂಪೆನಿ ಹ್ಯಾಸ್ ಟು ರನ್ ಪ್ರಾಫಿಟೇಬಲಿ. ದ ಬಿಸ್ನೆಸ್ ಆಫ್ ಬಿಸ್ನೆಸ್ ಇಸ್ ಬಿಸ್ನೆಸ್ ಅಂತ ಹೇಳ್ತೀವಿ. ಒಂದು ಬಿಸ್ನೆಸ್ ಲಾಭದಾಯಕವಾಗಿ ನಡೆದರೆ ಮಾತ್ರ ಅದು ಸಮಾಜಕ್ಕೆ ಒಂದು ಉಪಯೋಗ ಆಗುತ್ತೆ. ಹಾಗಾಗಿ ಹೊಸ ಹೊಸ ಮಾರ್ಕೆಟಿಂಗ್ ಅಪಾರ್ಚುನಿಟೀಸ್ಗಳನ್ನ ಹುಡುಕ್ಲಿಕ್ಕೆ ಮಾರ್ಕೆಟಿಂಗ್ ರಿಸರ್ಚ್ ಬೇಕಾಯಿತು. ಯು ಹ್ಯಾವ್ ಸೀನ್ ನೌಡೇಸ್ ದರ್ಸ್ ಎ ಬಿಗ್ ಇನ್ಕ್ರೀಸ್ ಇನ್ ದ ಇ-ಕಾಮರ್ಸ್, ಇಂಟರ್ನೆಟ್ ಬಿಸ್ನೆಸ್ ಮುಖಾಂತರ. ಮುಖ್ಯವಾಗಿ ಬ್ಯಾಂಕಿಂಗ್ ವ್ಯವಹಾರಗಳೀಗ ನಾವು ಆ್ಯಪ್ ಮುಖಾಂತರ ಮಾಡ್ತಾಯಿದ್ದೀವಿ. ಇ-ಕಾಮರ್ಸ್ ಬಂದಿದೆ, ವಸ್ತುಗಳನ್ನ ನಾವು ಆ್ಯಪ್ ಮುಖಾಂತರ ಪರ್ಚೇಸ್ ಮಾಡ್ತಾಯಿದ್ದೀವಿ. ನಮ್ಮ ಟಿಕೆಟ್ಸ್, ಬಸ್ ಟಿಕೆಟ್ಸ್ ಇರ್ಬೋದು, ಮೂವಿ ಟಿಕೆಟ್ಸ್ ಇರ್ಬೋದು, ಏನೇ ಫಂಡ್ ಟ್ರಾನ್ಸ್ಫರ್ ಇರ್ಬೋದು, ಬಹಳಷ್ಟು ನಾವು ಇ-ಕಾಮರ್ಸ್ ಉಪಯೋಗ ಮಾಡ್ಕೊಂಡು ಮಾಡ್ತಾಯಿದ್ವಿ. ಇಟ್ ವಾಸ್ ಒನ್ ಆಫ್ ದ ಮಾರ್ಕೆಟಿಂಗ್ ಅಪಾರ್ಚುನಿಟೀಸ್ ಐಡೆಂಟಿಫೈಡ್. ಜನಗಳ ಹತ್ರ ಸ್ಮಾರ್ಟ್ಫೋನ್ಸ್ ಬಂತು, ಜನಗಳಿಗೆ ಟೈಮ್ ಇಲ್ಲ, ಹೋಗಿ ಬ್ಯಾಂಕಲ್ಲಿ ಕ್ಯೂ ನಿಂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ಹೋಗಿ ಬಸ್ ಟಿಕೆಟಲ್ಲಿ ಕ್ಯೂಯಲ್ಲಿ ನಿಂತ್ಕೊಂಡು ಬುಕ್ ಮಾಡಲಿಕ್ಕೆ ಟೈಮ್ ಇಲ್ಲ, ಜನಗಳ ಹತ್ರ ಹೋಗಿ ಅಂಗಡಿಲಿ ಸಾಮಾನು ತೊಗೊಂಡು ಬರಲಿಕ್ಕೆ ಟೈಮ್ ಇಲ್ಲ. ಸೊ ಇಂಥ ಒಂದು ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ದ ಅಪಾರ್ಚುನಿಟಿ ಆಲ್ಸೋ. ವಿ ಕೆನಾಟ್ ಸಿ ಪ್ರಾಬ್ಲಮ್ ಆಸ್ ಜಸ್ಟ್ ಪ್ರಾಬ್ಲಮ್. ಎವ್ರಿ ಪ್ರಾಬ್ಲಮ್ ವಿಲ್ ಕಮ್ ವಿತ್ ದ ಅಪಾರ್ಚುನಿಟಿ. ಸೊ ಹಾಗಾಗಿ ಮಾರ್ಕೆಟಿಂಗ್ ರಿಸರ್ಚ್ ಇಸ್ ಸರ್ಚ್ ಫಾರ್ ನ್ಯೂ ಮಾರ್ಕೆಟಿಂಗ್ ಅಪಾರ್ಚುನಿಟೀಸ್, ಇಂಪ್ರೂವ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ರಿಸರ್ಚಲ್ಲಿ ಕಸ್ಟಮರ್ ಫೀಡ್ಬ್ಯಾಕ್ ಬಹಳ ಮುಖ್ಯ ಆಗುತ್ತೆ. ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳಷ್ಟು ಸಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ನಾವು ಅನಲೈಸ್ ಮಾಡ್ಕೊಂಡು, ಅಂದರೆ ಕಂಪೆನಿ ನೋಡಿಕೊಂಡು ಕಂಪೆನಿಯ ಪ್ರಾಡಕ್ಟ್ನ ಒಂದು ಗುಣಮಟ್ಟ ಹೇಗೆ ಇಂಪ್ರೂವ್ ಮಾಡಬೇಕು, ಗುಣಮಟ್ಟದಲ್ಲಿ ಎಲ್ಲಿ ಏನಾಗಿದೆ, ಗುಣಮಟ್ಟ ಎಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನ ಕಸ್ಟಮರ್ ರಿಸರ್ಚ್ ಮಾಡಿದಾಗ, ಫೀಡ್ಬ್ಯಾಕ್ನ ರಿಸರ್ಚ್ ಮಾಡಿದಾಗ, ಅನಲೈಸಿಸ್ ಮಾಡಿದಾಗ ನಾವು ತಿಳ್ಕೊಳ್ತೀವಿ. ಅಸರ್ಟೈನ್ ದ ಇಂಪ್ಯಾಕ್ಟ್ ಆಫ್ ಅಡ್ವರ್ಟೈಸಿಂಗ್. ಸೊ ಪ್ರಾಡಕ್ಟಲ್ಲಿ 4 ಪೀಸಲ್ಲಿ ನಾವು ಡಿಸ್ಕಸ್ ಮಾಡಿದಾಗೆ ಪ್ರಮೋಷನ್ ಇಸ್ ವೆರಿ ಇಂಪಾರ್ಟೆಂಟ್. 4 ಪೀಸಲ್ಲಿ ಪ್ರಮೋಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಡ್ವರ್ಟೈಸಿಂಗ್ ನಾವು ಕೊಟ್ಟಿರುವಂಥದ್ದು ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಕೊಟ್ಟಿರ್ಬೋದು. ನಾವು ಅಡ್ವರ್ಟೈಸಿಂಗ್ ಯೂನಿಟಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ನ್ಯೂಸ್ ಪೇಪರ್ ಮುಖಾಂತರ, ಟಿ ವಿ ಮುಖಾಂತರ, ರೇಡಿಯೋ ಮುಖಾಂತರ, ಇಂಟರ್ನೆಟ್ ಮುಖಾಂತರ, ಹೋರ್ಡಿಂಗ್ಸ್, ಯಾವುದೇ ಮುಖಾಂತರ ನಾವು ಅಡ್ವರ್ಟೈಸಿಂಗ್ ಕೊಟ್ಟಿರ್ತೀವಲ್ಲ, ಅಡ್ವರ್ಟೈಸಿಂಗ್ ಶುಡ್ ಲೀಡ್ ಟು ಸೇಲ್ಸ್. ಅಡ್ವರ್ಟೈಸಿಂಗ್ ಮತ್ತು ಸೇಲ್ಸ್ಗೆ ಏನಿದೆ, ಕಾರಿಲೇಷನ್ ಇದೆ, ಅದಕ್ಕೆ ನೇರವಾದ ಒಂದು ಸಂಬಂಧ ಇದೆ. ಸೊ ನಾವು ಕೊಟ್ಟಿರುವಂಥ ಅಡ್ವರ್ಟೈಸ್ಮೆಂಟ್, ನಾವು ಮಾಡಿರೋಂಥ ಅಡ್ವರ್ಟೈಸ್ ಮೇಲೆ ಇನ್ವೆಸ್ಟ್ ಮಾಡಿರುವಂಥ ದುಡ್ಡು ನಿಜವಾಗ್ಲೂ ವರ್ತಿದೆಯಾ? ಸೊ ಅಡ್ವರ್ಟೈಸಿಂಗ್ ಇನ್ವೆಸ್ಟ್ ಮಾಡಿದ ತಕ್ಕ ಹಾಗೆ ಸೇಲ್ಸ್ ಆಗ್ತಾ ಇದೆಯಾ? ಅಥವಾ ನಾವು ಅಡ್ವರ್ಟೈಸ್ಮೆಂಟಲ್ಲಿ ಏನಾದ್ರು ಬದಲಾವಣೆ ಮಾಡಬೇಕಾ, ಮೀಡಿಯಮ್ ಆಫ್ ಅಡ್ವರ್ಟೈಸ್ಮೆಂಟ್ನ ಏನಾದ್ರು ಚೇಂಜ್ ಮಾಡಬೇಕಾ ಅನ್ನೋದಕ್ಕೆ ಕಸ್ಟಮರ್ ಮಾರ್ಕೆಟ್ ರಿಸರ್ಚ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಫೈನಲಿ, ಫಾರ್ಮ್ಯುಲೇಟ್ ಪಾಲಿಸೀಸ್, ಪ್ಲ್ಯಾನ್ಸ್, ಸ್ಟ್ರಾಟಜೀಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಅಂದರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದು ಬಹಳ ಮುಖ್ಯ ಆಗುತ್ತೆ. ಸೊ ಮಾರ್ಕೆಟಿಂಗ್ ರಿಸರ್ಚ್ ಮಾಡಿ ಬಂದಂತಹ ಡೇಟಾ ಎಲ್ಲ ಅನಲೈಸ್ ಮಾಡಿದ ಮೇಲೆ, ಅದರ ಬೇಸಿಸ್ ಮೇಲೆ ಕಂಪೆನಿ ಮಾರ್ಕೆಟಿಂಗ್ಗೆ ಬೇಕಾದಂಥ ನೀತಿ, ಅದಕ್ಕೆ ಬೇಕಾದಂಥ ಯೋಜನೆಗಳು ಮತ್ತು ತಂತ್ರಗಳು ಮತ್ತು ಉದ್ದೇಶಗಳನ್ನ ನಿರೂಪಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಇಷ್ಟು ಕೂಡ ಮಾರ್ಕೆಟಿಂಗ್ ರಿಸರ್ಚ್ನ ಆಬ್ಜೆಕ್ಟಿವ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಾರ್ಕೆಟಿಂಗ್ ರಿಸರ್ಚಲ್ಲಿರುವಂಥ ಪ್ಲ್ಯಾನ್, ಓಕೆ, ಸ್ಟೆಪ್ಸ್ ಏನೇನಿದೆ, ಸೊ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಮಾರ್ಕೆಟಿಂಗ್ ರಿಸರ್ಚ್ ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್.